ಕಾಣಬೇಕಂತ ಅನಿಸ್ತು ಅಂತ ಅವ್ರು ಕ್ವಶನ್ ಕೇಳಿದಾರೆ. ಅವ್ರು ಯೂಟ್ಯೂಬರ್ ಏನು ಮಾಡಿದ್ರೆ ನಿಮ್ಮ ಒಂದು ಕ್ವಶನ್ ಕೇಳಿದಾರೆ. 2027 ನಮಸ್ಕಾರ. ನೀವು ನೋಡಕ್ಕೆ ಕುಂತೀರಿ ಟೆಕ್ ಲೈಫ್ 100 ಯೂಟ್ಯೂಬ್ ಚಾನಲ್, ಜೀವನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ಸೊ ಯೂಟ್ಯೂಬ್ ಕಡೆಯಿಂದ ಒಂದು ಮೇಲ್ ಬಂದಿದೆ. ಸೊ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಕ್ರಿಯೇಟ್ ಮಾಡ್ಕೊಂಡಿರ್ತಾರಲ್ಲ, ಯೂಟ್ಯೂಬ್ ಕ್ರಿಯೇಟರ್ಗೆ ಒಂದು ಹೊಸ ಮೇಲ್ ಬಂದಿದೆ. ಸೊ ಆ ಒಂದು ಮೇಲ್ನಿಂದ ಯಾವುದಕ್ಕೆ ಕಳಿಸಿದಾರೆ ಯೂಟ್ಯೂಬರ್, ಮತ್ತು ಅದರಿಂದ ಆಗುವಂಥ ಒಂದು ಮೇಲ್ನಿಂದ ಆಗುವಂಥ ಯೂಸಸ್ ಏನು, ಮತ್ತು ಅದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಹಾಗೆ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ, ಅದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ. ಯಾರೆಲ್ಲ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ನಾನು ಮೇಲ್ ಏನಂತ ಓದ್ತಾ ಹೋಗ್ತೀನಿ, ಆಮೇಲೆ ಓದ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀರಲ್ಲ, ಸೊ ಆ ರೀತಿ ಒಂದು ಮೇಲ್ ಬಂದಿರುತ್ತೆ ನಿಮಗೆ. ಒಂದು ಯಾರೆಲ್ಲ ಯೂಟ್ಯೂಬಲ್ಲಿ ಕ್ರಿಯೇಟರ್ ಇರ್ತಿರಲ್ಲ, ಸೊ ಅವರೆಲ್ಲ ಕೂಡ ಒಂದು ಮೇಲ್ ಬಂದಿರುತ್ತೆ, ಓದ್ತಾ ಹೋಗ್ತೀನಿ. ಸೊ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನಿಮಗೆ ಅವಾಗ ಅರ್ಥ ಆಗುತ್ತೆ. ಸೊ ಮೊದಲಿಗೆ ಓದ್ತೀನಿ ನಾನು. ಸೊ ಟೆಕ್ ಲೈಫ್ 100 ಅದರ ನೇಮ್ ಬಂದ್ಬೋದು, ಅದರ ನೇಮ್ ಯೂಟ್ಯೂಬ್ ಚಾನಲ್ ನೇಮನ್ನು ಇರುತ್ತೆ, ಟೆಕ್ ಲೈಫ್ 100. ಸೊ ವಾಟ್ ಡಸ್ 2023 ಲುಕ್ ಲೈಕ್ ಫಾರ್ ಯು ಅಂತಂದ್ರೆ ನಿಮಗೆ ಯಾವ ರೀತಿ ಕಾಣಿಸ್ತದೆ, ಯಾವ ರೀತಿ ನಿಮಗೆ 2020 ಕಾಣಬೇಕಂತ ಅನಿಸ್ತದೆ ಅಂತ ಅವ್ರು ಕ್ವಶನ್ ಕೇಳಿದಾರೆ. ಅವ್ರು ಯೂಟ್ಯೂಬರ್ ಏನು ಮಾಡಿದ್ರೆ ನಿಮ್ಮ ಒಂದು ಕ್ವಶನ್ ಕೇಳಿದಾರೆ. ಸೊ 2023 ನಿಮಗೆ ಹೇಗೆ ಕಾಣಿಸ್ತದೆ, ಹೇಗೆ ನೋಡ್ತೀರಿ 2023 ಅಂತ ಪ್ರಶ್ನೆನ ಕೇಳಿದಾರೆ. ಸೊ ಕೆಳಗಡೆ ಬಂದು ಒಂದು ಲೋಗೋನ ಡಿಸೈನ್ ಹಾಕಿದ್ದಾರೆ. ಸೊ ಯೂಟ್ಯೂಬ್ ಕಡೆಯಿಂದ ಯೂಟ್ಯೂಬ್ ಲೋಗೋ ಕೆಳಗೆ ಬಂದುಬಿಟ್ಟು ಹ್ಯಾಶ್ಟ್ಯಾಗ್ ಇಯರ್ ಆಫ್ ಯು ಅಂತ ಹ್ಯಾಶ್ಟ್ಯಾಗ್ ಹಂಗೆ ಕೊಟ್ಟಿದ್ದಾರೆ. ಸೊ ಕೆಳಗಡೆ ಒಂದು 3-4 ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ನಾನು ಮೊದಲು ಓದ್ತೀನಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಿಟ್ ದ ರಿಸೆಟ್ ಬಟನ್, ಇಟ್ಸ್ ಎ ನ್ಯೂ ಇಯರ್ ಟು ಡೂ ವಾಟ್ ಯು ಲವ್ ಆ್ಯಂಡ್ ಟ್ರೈ ಯುವರ್ ಐಡಿಯಾಸ್, ವೆದರ್ ದ್ಯಾಟ್ಸ್ ಕನೆಕ್ಟಿಂಗ್ ವಿತ್ ಯುವರ್ ಆಡಿಯನ್ಸ್ ಇನ್ ಎ ನ್ಯೂ ವೇಸ್ ಆರ್ ಗ್ರೋಯಿಂಗ್ ಯುವರ್ ಚಾನಲ್, ಆ್ಯಂಡ್ ಟೆಲ್ ಫ್ಯಾನ್ಸ್ ವಾಟ್ ಯು ವಾಂಟ್ ಟು ಎಕ್ಸ್ಪ್ಲೋರ್ ಇನ್ ದಿಸ್ ಇಯರ್ ಇನ್ ಎ ಶಾರ್ಟ್ ಅಂತಂದರೆ ಇದರ ಮೀನಿಂಗ್ ಅಂದರೆ ಯೂಸಿಂಗ್ ಹ್ಯಾಶ್ಟ್ಯಾಗ್ ಇಯರ್ ಆಫ್ ಯು ಅಂತ. ಈಗ ಇಯರ್ ಆಫ್ ಯು ಅಂತ ಹ್ಯಾಶ್ಟ್ಯಾಗನ್ನು ಯೂಸ್ ಮಾಡಿಕೊಂಡು ನೀವೇನು ಮಾಡಿ ಅಂತಂದ್ರೆ, ಸೊ ಒಂದು ಸಣ್ಣ ಅಂತ ವಿಡಿಯೋ ಮಾಡಿ. ಸೊ ವಿಡಿಯೋ ಯಾವ್ದ್ರ ಬಗ್ಗೆ ಇರಬೇಕಪ್ಪ ಅಂತ ಒಂದು ವಿಷಯದ ಬಗ್ಗೆ. ಸೊ ನೀವು ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಿ ಈ ಒಂದು 2023 ಅಂದರೆ, ನಾ ಇಂಥ ವಿಡಿಯೋಗಳನ್ನು ಮಾಡ್ಬೇಕಂತ ಅಂದ್ಕೊಂಡ್ರೆ, ಇಂತಿಂಥ ಪ್ಲ್ಯಾನನ್ನು ಮಾಡ್ತೀನಿ, ಇಂತಿಂಥ ಹೊಸ ಐಡಿಯಾಗಳನ್ನ ಸೊ ಒಂದು ವಿಡಿಯೋದಲ್ಲಿ ನಾನು ಹಾಕ್ಬೇಕಂತ ಮಾಡೀನಿ. ಈ ರೀತಿ ಹೊಸ ಏನಾದರೂ ನಿಮ್ಮ ಕಡೆ ಒಂದು ಪ್ಲ್ಯಾನ್ ಇತ್ತು, ಸೊ ಸ್ಟ್ರಾಟಜಿ ಇತ್ತು, ಹೊಸ ಐಡಿಯಾಗಳಿದ್ದು ಅಂತಂದರೆ, ಸೊ ನೀವು ಯಾವ ರೀತಿ ಮಾಡ್ತೀರಿ ಅನ್ನೋದನ್ನು ಒಂದು ವಿಡಿಯೋ ಮಾಡಿ, ಒಂದು ಶಾರ್ಟ್ಸಾಗಿ ವಿಡಿಯೋ ಮಾಡಿ, ಅದಕ್ಕೇನು ಮಾಡಿ ಹ್ಯಾಶ್ಟ್ಯಾಗ್ ಕೊಡ್ರಿ. ಹ್ಯಾಶ್ಟ್ಯಾಗ್ ಅಂತಂದರೆ ಇಯರ್ ಫಾರ್ ಯು ಅಂತಂದ್ರೆ, ಸೊ ಇಲ್ಲಿ ಕೊಟ್ಬಿಡ್ತಾರೆ ಹ್ಯಾಶ್ಟ್ಯಾಗ್ ಇಯರ್ ಆಫ್ ಯು ಅಂತ ಕೊಡಿ. ಈ ರೀತಿ ಹ್ಯಾಶ್ಟ್ಯಾಗ್ ಕೊಟ್ಟು ಅದನ್ನು ವಿಡಿಯೋ ಮಾಡಿ. ಸೊ ಈ ರೀತಿ ವಿಡಿಯೋ ಮಾಡೋದ್ರಿಂದ ಸೊ ನಿಮ್ಮ ಒಂದು ವ್ಯೂವರ್ಸ್ಗಳಿಗೆ, ಆಡಿಯನ್ಸ್ಗಳಿಗೆ ಏನಾಗುತ್ತೆ, ಸೊ ನೀವು ಮಾಡುವಂಥ ವಿಡಿಯೋಗಳು ಸ್ಟ್ರಾಟಜಿಗಳು ಅರ್ಥ ಆಗುತ್ತೆ ಅಂತ ಹೇಳಿದಾರೆ. ಮತ್ತು ಹಾಗೆ ಕೆಳಗಡೆ ಬಂದರೆ ಏನಂತ ಕೊಟ್ಟಿದ್ದಾರೆ, ಸೊ ನಿಮ್ಮ ಒಂದು ಚಾನಲನ್ನು, ಅಂದರೆ ನಿಮ್ಮದು ಯೂಟ್ಯೂಬ್ ಚಾನಲ್ ಇರುತ್ತಲ್ಲ, ಕ್ರಿಯೇಟ್ ಮಾಡಿರ್ತಾರಲ್ಲ, ಸೊ ಆ ಒಂದು ಚಾನಲ್ ಯಾವ ರೀತಿ ಗ್ರೋ ಮಾಡ್ಬೇಕು ಅನ್ನೋದನ್ನು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಕೊಟ್ಟಿದ್ದಾರೆ. ಆ ರೀತಿ ನೀವು ಗ್ರೋ ಮಾಡ್ಬೋದು, ಮಾಡ್ತಿರ್ತೀರಿ. ಸೊ ಇನ್ನು ಸ್ವಲ್ಪ ಹಿಂಟನ್ನು ಕೊಟ್ಟಿದ್ದಾರೆ, ಈ ರೀತಿ ಇನ್ನೂ ಗ್ರೋ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಅದರ ಮೊದಲೇ ಪಾಯಿಂಟ್ ಬಂದುಬಿಟ್ಟು ಗ್ರೋವಿಂಗ್ ಆನ್ ಶಾರ್ಟ್ಸ್ ಅಂತಂದರೆ, ಈಗಾಗಲೇ ಟ್ರೆಂಡಲ್ಲಿ ಇದೆ ನಮಗೆ ಶಾರ್ಟ್ಸ್ ಅಂದರೆ. ಏನೆಲ್ಲ ಶಾರ್ಟ್ಸ್ ವಿಡಿಯೋಗಳು ಈಗ ಮೊದಲೆಲ್ಲ ಶಾರ್ಟ್ಸ್ ವಿಡಿಯೋ ಜಾಸ್ತಿ ಮಾಡ್ತಿರ್ತಿದ್ದಿಲ್ಲ. ಸೊ ಇವಾಗ ಏನಾಗಿದೆ, ಶಾರ್ಟ್ಸ್ ವಿಡಿಯೋನ ಜಾಸ್ತಿ ಮಾಡ್ತಿದ್ದಾರೆ. ಯಾಕಂತಂದರೆ ಸೊ ಅದಕ್ಕೂ ಕೂಡ ಮಾನಿಟೈಸೇಷನ್ ಆನ್ ಮಾಡೋದ್ರ ಜೊತೆಗೆ ಅದು ಕೂಡ ದುಡ್ಡು ಬರ್ತಾ ಹೋಗುತ್ತೆ. ಅದಕ್ಕಾಗಿ ಇದೇನು ಮಾಡಿ ಯೂಟ್ಯೂಬ್ ಶಾರ್ಟ್ಸನ್ನು ಮಾಡಿರಿ, ಅದರಿಂದ ಅರ್ನ್ ಮಾಡಿರಿ ಅಂತ ಹೇಳ್ತಿದ್ದಾರೆ ಅವರು. ಎರಡನೇ ಪಾಯಿಂಟ್ಸ್ ಬಂದುಬಿಟ್ಟು ಫೈಂಡಿಂಗ್ ಎ ನ್ಯೂ ಕಂಟೆಂಟ್ ಸ್ಟ್ರಾಟಜಿ ಅಂತಂದರೆ, ನೀವು ವಿಡಿಯೋ ಮಾಡ್ತಿರಲ್ಲ ಯೂಟ್ಯೂಬಲ್ಲಿ, ಸೊ ಹೊಸ ಒಂದು ಸ್ಟ್ರಾಟಜಿನ ಯೂಸ್ ಮಾಡ್ಕೊಳ್ಳಿ. ಅಂದರೆ ಪ್ಲ್ಯಾನ್ನ, ಸೊ ಒಂದೇ ಥರ ವಿಡಿಯೋ ಮಾಡೋಕ್ಕೆ ಹೋಗಬೇಡಿ, ಸೊ ಡಿಫ್ರೆಂಟಾಗಿ ವಿಡಿಯೋ ಮಾಡಿ. ಈಗ ಒಂದು ಥರ ವಿಡಿಯೋ ಮಾಡಿದರೆ ಸೊ ನಿಮ್ಮ ಒಂದು ಆಡಿಯನ್ಸ್ಗೆ ಬೇಜಾರಾಗ್ಬೋದು. ಡಿಫ್ರೆಂಟ್ ಕೆಟಗರಿನ ಚೂಸ್ ಮಾಡಿ. ಅದು ಕೆಟಗರಿ ಅಂತಂದರೆ ಸೊ ಪ್ಲ್ಯಾನ್ಸ್ಗಳನ್ನು ಚೂಸ್ ಮಾಡಿ. ಕೆಟಗರಿನ ಸೊ ನೀವು ಸೆಲೆಕ್ಟ್ ಟಾಪಿಕನ್ನು ಚೆನ್ನಾಗಿ ಯೂಸ್ ಮಾಡಿ, ಅಂದರೆ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ರೀತಿ ಹೊಸ ಸ್ಟ್ರಾಟಜಿ ನೀವು ಮಾಡ್ತಾ ಹೋದಂಗೆಲ್ಲ ನಿಮಗೆ ಸೊ ಆಡಿಯನ್ಸ್ಗೆ ರಿಟೆನ್ಷನ್ ಜಾಸ್ತಿ ಆಗುತ್ತೆ, ಮತ್ತು ವ್ಯೂವರ್ಸ್ ಕೂಡ ಜಾಸ್ತಿ ಬರ್ತಾ ಹೋಗ್ತಾರೆ. ಅದಕ್ಕಾಗಿ ಏನಂತಂದ್ರೆ ಅವರು ಸೊ ಫೈಂಡಿಂಗ್ ಯುವರ್ ನ್ಯೂ ಕಂಟೆಂಟ್ ಸ್ಟ್ರಾಟಜಿ, ಹೊಸ ಕಂಟೆಂಟ್ಗಳನ್ನ ಯಾವ ರೀತಿ ನೀವು ಒಪ್ಪಿಸ್ಬೇಕು ಅಥವಾ ಯಾವ ರೀತಿ ವಿಡಿಯೋ ಮಾಡ್ಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೇವೆ. ಮತ್ತು ಬಿಲ್ಡಿಂಗ್ ಯುವರ್ ಕಮ್ಯುನಿಟಿ ಅಂದರೆ, ಸೊ ಬಿಲ್ಡ್ ಯುವರ್ ಕಮ್ಯುನಿಟಿ, ನಿಮ್ಮೊಂದು ಕಮ್ಯುನಿಟಿಯನ್ನು ನಾವು ಬಿಲ್ಡ್ ಮಾಡೋಕ್ಕಾಗ. ಬಿಲ್ಡ್ ಯುವರ್ ಕಮ್ಯುನಿಟಿ, ನಿಮ್ಮೊಂದು ಕಮ್ಯುನಿಟಿ ಅಂದರೆ ನಿಮ್ಮೊಂದು ಏನಿರ್ತಲ್ಲ, ನಿಮ್ಮ ಯೂಟ್ಯೂಬಲ್ಲಿ ವ್ಯೂವರ್ಸ್ಗಳು ಇರ್ತಾವೆ, ಆಡಿಯನ್ಸ್ಗಳು ಇರ್ತಾರೆ, ಫ್ಯಾನ್ಸ್ಗಳು ಇರ್ತಾರಲ್ಲ, ಸೊ ಆ ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡ್ಬೇಕು. ಯಾವ ರೀತಿ ಅಂತಂದರೆ, ಸೊ ಅವ್ರು ಮಾಡ್ತಕ್ಕಂಥ ಒಂದು ಕಮೆಂಟ್ಗಳನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡೋಕ್ಕೆ ಕಲಿಬೇಕು. ಅಂತಂದರೆ ಸೊ ಒಳ್ಳೊಳ್ಳೆ ಕಮೆಂಟ್ಗಳನ್ನ ಪಿಕ್ ಮಾಡಬೇಕು. ಸೊ ಅವರಿಗೆ ಒಂದು ರಿಪ್ಲೈ ಮಾಡ್ತಿರಬೇಕು. ಅದ್ರ ಜೊತೆಗೆ ಕೆಲವೊಂದಿಷ್ಟು ಕೆಂಟ್ ಕಮೆಂಟ್ ಕೂಡ ಇರ್ತಾವೆ, ಆರ್ಫ್ರಮ್ ಕಮೆಂಟ್ ಅಂತ ಕರೀತಾರೆ ಅವಕ್ಕೆ. ಸೊ ಅವನು ಕೂಡ ಮ್ಯಾನೇಜ್ ಮಾಡೋಕ್ಕೆ ಕಲಿಬೇಕು. ಮತ್ತು ಕಮೆಂಟ್ಗಳು ಚೆನ್ನಾಗಿ ನಾವು ರಿಪ್ಲೈ ಮಾಡಬೇಕು. ಅವ್ರ ಆಡಿಯನ್ಸ್ ರಿಟೆನ್ಷನ್ ಮೇಂಟೈನ್ ಮಾಡೋಕ್ಕಾಗುತ್ತೆ. ಮತ್ತು ಈ ಒಂದು ಆಡಿಯನ್ಸ್ ಅಂದರೆ ನಿಮ್ಮ ಒಂದು ವ್ಯೂವರ್ಸ್ ಏನಿರ್ತಾರಲ್ಲ, ಸೊ ಅವ್ರಿಗೆ ಇಂಟ್ರ್ಯಾಕ್ಷನ್ ಮಾಡ್ತಾ ಹೋಗ್ಬೇಕು.
ಸೊ ಇದರಿಂದ ಕಮ್ಯುನಿಟಿ ಬಿಲ್ಡ್ ಆಗುತ್ತೆ ಮತ್ತು ಅದ್ರ ಜೊತೆಗೆ ಒಂದು ಈ ಕೊಲಾಬ್ರೇಷನ್ ಮಾಡ್ತಾ ಹೋಗ್ಬೋದು. ಮತ್ತು ಹೊಸ ಒಂದು ಯೂಟ್ಯೂಬಲ್ಲಿ ಒಂದು ಫೀಚರನ್ನು ಆ್ಯಡ್ ಮಾಡಿದ್ದಾರೆ, ಗೋ ಟು ಲಿವ್ಗೆದರ್. ಸೊ ಆನ್ಲೈನಲ್ಲಿ ಕೂಡ ನೀವು ಕೊಲಾಬ್ರೇಷನ್ ಮಾಡ್ಬೋದು. ಆ ರೀತಿಯನ್ನು ಸೊ ಯೂಟ್ಯೂಬಲ್ಲಿ ಒಂದು ಫೀಚರನ್ನು ಕೊಟ್ಟಿದ್ದಾರೆ. ಅದರಿಂದ ಕೂಡ ನೀವು ಏನು ಮಾಡ್ಬೋದು, ಸೊ ಈ ರೀತಿ ಬಿಲ್ಡ್ ಕಮ್ಯುನಿಟಿ ಮಾಡೋದ್ರಿಂದ ನಿಮ್ಮದು ಯೂಟ್ಯೂಬ್ ಚಾನಲ್ ಗ್ರೋತ್ ಆಗುತ್ತೆ. ಮತ್ತು ಇನ್ನೊಂದು ಬಂದುಬಿಟ್ಟು ಅರ್ನಿಂಗ್ ಮನಿ ಆನ್ ಯೂಟ್ಯೂಬ್. ಅರ್ನಿಂಗ್ ಮನಿ ಅದು ಗೊತ್ತಿರೋ ಒಂದು ವಿಷಯ. ಸೊ ಇದೊಂದು ಪಾಯಿಂಟ್ಸ್ ಗೊತ್ತಿಲ್ಲ, ಅರ್ನಿಂಗ್ ಮನಿ ಆನ್ ಯೂಟ್ಯೂಬ್. ಸೊ ಯೂಟ್ಯೂಬಲ್ಲಿ ನೀವು ಅರ್ನ್ ದುಡ್ಡು ಮಾಡ್ತಾಯಿದ್ದಲ್ಲ, ಅದನ್ನೇ ಕೊಟ್ಟಿದ್ದಾರೆ. ಸೊ ಅರ್ನಿಂಗ್ ಮನಿ ಆನ್ ಯೂಟ್ಯೂಬ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಲೆವೆಲಿಂಗ್ ಅಪ್ ವಿತ್ ಯೂಟ್ಯೂಬ್ ಗೇಮಿಂಗ್. ಯೂಟ್ಯೂಬ್ ಗೇಮ್ ಅಂದರೆ ಇದು ಗೇಮಿಂಗ್ ಚಾನಲ್ಗಳು ಇರ್ತಾವೆ. ಕೆಲವೊಬ್ಬರು ಗೇಮಿಂಗ್ ಚಾನಲ್ ಕ್ರಿಯೇಟ್ ಮಾಡಿರ್ತಾರೆ. ಸೊ ಅವರು ಏನು ಮಾಡಿ ಅಂತಂದ್ರೆ ಲೆವೆಲ್ ಅಪ್ ಮಾಡ್ತಾರೆ. ಸೊ 1ನೇ ಲೆವೆಲ್ ಇತ್ತಂದರೆ 2ನೇ ಲೆವೆಲು. ಸೊ ಗ್ರೋತ್ ಆಗ್ತಾ ಹೋಗ್ರಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಂತ ಇವರು ಯೂಟ್ಯೂಬ್ ಹೇಳ್ತಿದ್ದಾರೆ. ಸೊ ಲಾಸ್ಟ್ನೇದು ಕೊನೆಗೆ ಬಂದುಬಿಟ್ಟು ಸೊ ಗೋಯಿಂಗ್ ಲೈವ್ ಆನ್ ಯೂಟ್ಯೂಬ್. ಸೊ ಲೈವ್ ಕೂಡ ನೀವು ಬರಬೇಕಾಗತ್ತೆ ಯೂಟ್ಯೂಬಲ್ಲಿ. ಲೈವಲ್ಲಿ ಈ ರೀತಿ ಲೈವ್ ನೀವು ಯೂಟ್ಯೂಬಲ್ಲಿ ಬರ್ತಾ ಇದ್ದರೆ ಏನಾಗುತ್ತೆ, ನಿಮ್ಮ ಒಂದು ಆಡಿಯನ್ಸ್ ಜೊತೆ ಸೊ ಇಂಟ್ರಾಕ್ಷನ್ ಜಾಸ್ತಿ ಬೆಳೀತಿದ್ದೆ. ಮತ್ತು ನೀವು ನಿಮ್ಮನ್ನು ಜಾಸ್ತಿ ನಂಬ್ತಾ ಹೋಗ್ತಾರೆ ಲೈವ್ ಬರೋದ್ರಿಂದ. ಸೊ ನಿಮ್ಮ ಆಡಿಯನ್ಸ್ ಜೊತೆ ಏನಾದರೂ ಇಂಟ್ರಾಕ್ಷನ್ ಚೆನ್ನಾಗಿರುತ್ತೆ. ಕಮೆಂಟ್ಸ್ ಕೂಡ ಓದಲಿಕ್ಕೆ ಅವ್ರು ನಿಮಗೂ ಕೂಡ ಡೈರೆಕ್ಟಾಗಿ ಕಮೆಂಟನ್ನು ಓದ್ಬೋದು. ಈ ರೀತಿಯಾಗಿ ಲೈವ್ ಬರ್ರಿ ಅಂತ ಹೇಳ್ತಾರೆ ಯೂಟ್ಯೂಬಲ್ಲಿ. ಸೊ ಈ ಒಂದು ಪಾಯಿಂಟ್ಸ್ಗಳು ಏನಕ್ಕೆ ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸೊ ಕ್ರಿಯೇಟ್ ಮಾಡೋಕ್ಕೆ ಹಿಂಟ್ ಇದ್ದಂಗೆ ಇವು. ಸೊ ಸಪೋರ್ಟ್ ಇದ್ದಂಗೆ ಇವು ಪಾಯಿಂಟ್ಸ್ಗಳನ್ನ. ಸೊ ಈ ಒಂದು ಪಾಯಿಂಟ್ಸ್ಗಳನ್ನ ನೀವು ಗಮನದಲ್ಲಿಟ್ಟುಕೊಂಡು ನಿಮ್ಮೊಂದು ಯೂಟ್ಯೂಬ್ ಚಾನಲ್ನ ಗ್ರೋ ಮಾಡ್ಬೋದು ಅಂತ ಹೇಳ್ತೇನೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಸೊ ಈ ಒಂದು ವಿಡಿಯೋ ನಮಗೆ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ. ಏನಾದರೂ ಡೌಟ್ಗಳಿದ್ದು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.